ಎಲ್ಪತ್ತರ ಕಾಲೇಜಲ್ಲಿ ಎಕ್ಸಾಮ್ ಬರ್ದು ಪಾನಿಪುರಿ ತಿನ್ನಕ್ಕೆ ಬಂದವನು. ನಮ್ಮ ಹುಡುಗ ಪಾಲಿ ತಿರುಗ್ತಾ ಇಲ್ಲ, ಪಾಲಿಟೆಕ್ನಿಕ್ಗೆ ಬಂದವನೆ. ಇವತ್ತು ಅಂಗಡಿಯಲ್ಲಿ ಒಂದು ಅನ್ಬಾಕ್ಸಿಂಗ್ ಗೈಸ್. ಏನಂದರೆ RCB TV ಎಕ್ಸ್ಪೈರಿ ಡೇಟ್ ಆಗಿ 2 ತಿಂಗಳನ್ನ ಔಷಧಿ ಹೊಡೆಯಕ್ಕೆ ತಂದಿರೋ ಮಹಾನ್ ಭಾವ ಇವನು. ಇದ್ದಕ್ಕಿದ್ದಂಕ್ಲೆ ಮರ ಒಣಗೋಗ್ತವೆ. ಹೋದ ವರ್ಷ ಚೆನ್ನಾಗಿತ್ತು ಈ ಮರ, ಆಲೆ ಒಣಗೋಗೈತೆ. ಇದು ಅಷ್ಟೇ ಒಣಗೋಗ್ತೈತೆ ನೋಡಿ ಆಲೆ. ಇವತ್ತು ಯಾಕೆ ನಸೀಬೇ ಸರಿ ಇಲ್ಲ ಗೈಸ್. ಒಂದು ಹತ್ರ ಜಾಯಿಂಟ್ ಹಾಕಿದ್ರೆ ಇನ್ನೊಂದು ಹತ್ರ ಢಮ್ ಬಂದಿರುತ್ತೆ ಅಲ್ಲೇ. ಮರ್ಯಾದೆ ಹೋಗ್ಬಿಡುತ್ತೆ ಕೂತ್ಕೊಂಡ್ರೆ. ಗೈಸ್, ನಮ್ಮ ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಇವತ್ತಿನ ಡೇ ಸ್ಟಾರ್ಟ್ ಮಾಡ್ತಾ ಇರೋದು ಬಂದ್ಬಿಟ್ಟು ನಮ್ಮ ತೋಟದಿಂದ. ಇವತ್ತೇನು ಡ್ಯೂಟಿ ಅಂದರೆ ಬಿಸ್ಲಿಗೆ ಫುಲ್ ಪೈಪ್ ಎಲ್ಲ ಹೊಡೆದೋಗ್ಬಿಟ್ಟವೆ. ಮೆಣಸಿನ ಗಿಡದ್ದು ನಿಮಗೆ ಗೊತ್ತಲ್ವಾ, ಮೆಣಸಿನ ಗಿಡ ಹಾಕಿರೋದು ನಾನು. ಅದ್ರದ್ದೆಲ್ಲ ಪೈಪ್ ಹೊಡೆದೋಗ್ಬಿಟ್ಟವೆ ನೋಡಿ. ಇಲ್ಲಿಂದನೇ ಸ್ಟಾರ್ಟು. ಪೈಪೆಲ್ಲ ಕಿತ್ತು ಗೊಬ್ಬರ ಆಗೋವೆ. ಪೈಪೇ ಗೊಬ್ಬರ ಆಗವಾ. ಪೀಸ್ ಆಗಿರೋದು ಚಡ್ಡಿ ಫೇಮಸ್ ಹಾಕೊಂಡಿದೀವಿ. ನಮ್ಮ ಸಂಸ್ಕೃತಿನ ಉಳಿಸ್ತಾ ಇರೋದೇ ಈ ಚಡ್ಡಿ. ಅದನ್ನ ಇವ್ರು ಕಾಪಾಡ್ತಾವೆ. ಮುಟ್ಟಿದ್ರೆ ಮುರಿದೋಗ್ತಾವೆ. ಇದು ಮುರಿದೋಯ್ತಾ? ಇವಾಗ ಮುರಿದೋಗಿರೋದು ಎಲ್ಲ ಫುಲ್. ಇವತ್ತೆಲ್ಲ ಈ ಲೈನ್ ರೆಡಿ ಮಾಡಿ ಟೆನಿಕಾಸ್ಟ್ ಇನ್ನೊಂದು ಅರ್ಧ ಗಂಟೆಯಲ್ಲಿ ನೀರು ಬಿಡಬೇಕು. ಕರೆಂಟ್ ಬಂದೈತೆ. ಇವಾಗ ಬನ್ನಿ ಇದನ್ನ ರೆಡಿ ಮಾಡಿ ಬಿಟ್ಟು ಮುಂದಿನ ಕೆಲಸ. ಗೈಸ್ ಎಲ್ಲ ಹತ್ರನೂ ಇಲ್ಲಿ ನೋಡಿ, ಇಲ್ಲಿ ಡಿಬ್ಬಿ ಹತ್ರನೇ ಇಲ್ಲಿ ಯಾರೋ ಹಿಂಗೆ ಒದ್ಬಿಟ್ಟು ಮುರ್ಕೊಂಡು ಹೋಗೋವೆ ಎಲ್ಲ ಹತ್ರ. ಅದಕ್ಕೆ 2 ಸ್ಟೆಪ್ ವೆರಿಫಿಕೇಶನ್. ಇವಾಗ ಟ್ಯಾಪ್ ಹೊಡೆದ್ಬಿಟ್ಟು ಅದ್ರ ಮೇಲೆ ದಾರ ಕಟ್ತಾ ಇದ್ದೀನಿ ಬಿಗ್ಗಿಯಾಗಿ. ಹಂಗೂ ಏನಾದ್ರು ಹೋದರೆ ಕಲರ್ ಹಾಕಿದ್ರೆ ಆಯ್ತು ಅಂತ. ಫುಲ್ ನೋಡಿ ಇಲ್ಲಿ ಆಗಿರೋದು. ಇವತ್ತೆಲ್ಲ ಫುಲ್ ಕ್ಲೀನ್ ಮಾಡಬೇಕು. ಇದೆಲ್ಲ ಕ್ಲೀನ್ ಮಾಡಬೇಕು. ಬನ್ನಿ ಮಾಡೋಣ ಇವತ್ತೆಲ್ಲ. ನೋಡಿ ಇಲ್ಲಿ ಇಲ್ಲೊಂದು ಹತ್ರ ದಾರ ಕಟ್ಟೋರೆ ಅಂದರೆ ಇಲ್ಲೂ ಹೋಗೈತೆ ಅಂತ. ಇಲ್ಲಿಂದ ಇರುತ್ತಕ್ಕ. ಅದನ್ನೆಲ್ಲ ರೆಡಿ ಮಾಡ್ಬೇಕು. ಇವಾಗ ರೆಡಿ ಮಾಡಿ ಇವಾಗ ನೀರು ಬಿಡಬೇಕು. ನೋಡಿ ನೀರು ಬಿಡದಲ್ಲೇ ಹೆಂಗಾಗೈತೆ ಗೈಸ್. ಒಬ್ಬನೇ ಎಲ್ಲ ಪೈಪ್ ರೆಡಿ ಮಾಡಿ ಇದು ಬೇರೆ ಮುರ್ಕೊಂಡು ಇಟ್ಟು ಎಲ್ಲೆಲ್ಲಿ ಮಾಡೋದ್ರೊಳಗೆ ಆಲೆ. ಗೈಸ್ ಬೆಳಗ್ಗೆ ಬಂದವನು ಇವತ್ತು ಯಾಕೆ ನಸೀಬೇ ಸರಿ ಇಲ್ಲ ಗೈಸ್. ಒಂದು ಹತ್ರ ಜಾಯಿಂಟ್ ಹಾಕಿದ್ರೆ ಇನ್ನೊಂದು ಹತ್ರ ಢಮ್ ಬಂದಿರುತ್ತಲ್ಲ. ಇದಕ್ಕೆಲ್ಲ ಫುಲ್ ನೀರು ಬಿಟ್ಟೆ. ಇದಕ್ಕೂ ನೀರು ಹೋಗುತ್ತಾವೆ. ಎಲ್ಲ ರೆಡಿ ಆಗಿದ್ದಾವೆ ನೋಡಿ. ಇಲ್ಲಿ ಈ ಥರ ಲೀಕ್ ಆಗ್ತಾ ಇರುತ್ತೆ, ಏನು ಮಾಡೋಂಗಿಲ್ಲ ಗೈಸ್. ಈ ಸಲ ಅಂತೂ ಇಷ್ಟೆಲ್ಲ ಕಷ್ಟ ಬಿಟ್ಟು ನೀರು ಬಿಟ್ಟು ಅದು ಇದು ಎಲ್ಲ ಮಾಡಿ ತೆಂಗಿನ ಮರ ಉಳಿಸ್ಕೊಂಡ್ರು ಸಿಕ್ಕಾಪಟ್ಟೆ ರೋಗ ಬರ್ತೈತೆ. ನಿಮ್ಮ ಕಡೆ ಹಿಂಗೇನ ನೋಡಿ. ಇದ್ದಕ್ಕಿದ್ದಂಕ್ಲೆ ಮರ ಒಣಗೋಗ್ತವೆ. ಹೋದ ವರ್ಷ ಚೆನ್ನಾಗಿತ್ತು ಈ ಮರ, ಆಲೆ ಒಣಗೋಗೈತೆ. ಇದು ಅಷ್ಟೇ ಒಣಗೋಗ್ತೈತೆ ನೋಡಿ ಆಲೆ. ಏನಕ್ಕೆ ಅಂತ ಗೊತ್ತಿಲ್ಲ, ಎಲ್ಲದಕ್ಕೂ ರೋಗ ಬಂದೈತೆ. ತೋಟಗಾರಿಕೆ ಇಲಾಖೆಯಿಂದ ನಾನು ಎಲ್ಲ ತಂದು ಹಾಕಿದ್ದೀನಿ ಗೈಸ್. ಅದೇನಾಗುತ್ತೆ ಅಂತ ನೋಡ್ಬೇಕು ಇನ್ನು ರಿಸಲ್ಟ್ನ. 1-2 ಪರವಾಗಿಲ್ಲ ಚೇತರಿಸ್ಕೊಂಡಿದ್ದಾವೆ. ಇನ್ನು ನೋಡಬೇಕು ಏನೇನಾಗುತ್ತೆ ಅಂತ. ಬನ್ನಿ ಇವಾಗ ತುಂಬ ಒಟ್ಟಾಸ್ಬಿಟ್ಟೈತೆ ಆಲ್ರೆಡಿ. ನೀರೆಲ್ಲ ಆಲ್ಮೋಸ್ಟ್ ಹೋಗ್ತಾವೆ ಎಲ್ಲ ಕಡೆನೂ. ಆಮೇಲೆ ಬಂದುಬಿಟ್ಟು ಇದು ಜೋಳದ ಆಫ್ ಮಾಡಿಬಿಟ್ಟು ಮೆಣಸಿನ ಗಿಡಕ್ಕೆ ಬಿಟ್ಬಿಡ್ತೀನಿ. ನಾನು ಮೆಣಸಿನ ಗಿಡ ಹಾಕಿದ್ದೀನಿ ಗೈಸ್. ಲಾಭನ ನಷ್ಟನ ಗೈಸ್ ಟ್ರೈ ಮಾಡಬೇಕು. ಹಾಕ್ಬೇಡ ಸುಮ್ಮನೆ ಲಾಸ್ ಅಂದರು. ರೇಟ್ ಸಿಕ್ಕಿದ್ರೆ ಸಿಗಲಿಲ್ಲ ಇವಾಗ ಗೈಸ್. ಈಗ ನಮ್ಮಮ್ಮವ್ರು ನನಗೆ ಗೊತ್ತಿಲ್ಲದಂಗೆ ಮೆಣಸಿನ್ಕಾಯೆಲ್ಲ ಮೆಣಸಿನ ಹಣ್ಣೆಲ್ಲ ಹಣ್ಣು ಹಾಕ್ತಾ ಇದ್ದಾವಲ್ಲ, ಕಾಯಿಗಂತೂ ರೇಟ್ ಇಲ್ಲ. ಅದನ್ನು ಒಣಗ್ಸೋಣ ಅಂದರೆ ಈ ಬಿಸಿಲು ಸರಿಯಾಗಿ ಬರ್ತಾ ಇಲ್ಲ. ಆದರೂ ನಮ್ಮ ಪ್ರಯತ್ನ ನಾವು ಬಿಡಬಾರ್ದು ಅಂತ ಹಣ್ಣು ಕುಯ್ಸೋಕ್ಕೆ ಬರ್ತಾ ಇದ್ದಾರಂತೆ. ಹಣ್ಣು ಕುಯ್ಸೋಕ್ಕೆ ಲೇಬರ್ಸ್ ಬರ್ತಾವ್ರೆ. ಇವತ್ತು ಹಣ್ಣು ಕುಯ್ಸೋ ಪ್ರೋಗ್ರಾಮ್ ಇದೆ ಅಂತ ಈಗ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ಇವಾಗ ಬನ್ನಿ ಆಗ ಅಷ್ಟು ಅವ್ರನ್ನ ಕರ್ಕೊಂಬರ್ಬೇಕು. ಹೋಗಿ ಲೇಬರ್ಸ್ ಇಲ್ಲ ನೋಡಿ. ಹಣ್ಣಾಗಿದ್ದಾವೆಲ್ಲ, ಹಣ್ಣಾಗಿದೆ ನೋಡಿ. ಹಣ್ಣಾಗಿರೋದನ್ನೆಲ್ಲ ಇವತ್ತು ಕುಯ್ಸ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ನಿಮಗೆ ಇಂಟ್ರೊಡಕ್ಷನೇ ಕೊಟ್ಟಿಲ್ಲ ನಾನು ಯಾರು ಏನು ಅಂತ. ನನ್ನ ಹೆಸರು ನಂಜುಂಡ ಅಂತ. ನನಗೆ ಇನ್ನೊಂದು ಹೆಸರಿದೆ. ಒಂದೇ ಹೋಗ್ತಾ ಗೊತ್ತಾಗುತ್ತೆ ಅನ್ಕೊಂತೀನಿ ಗೈಸ್. ಆಯ್ತು ಬಿಡು. ಅದೇ ಗ್ಯಾಪಲ್ಲಿ ಇವಾಗ ಗೌರಿಗೆ ನೀರು ಬಿಡ್ತಾ ಇದ್ದೀನಿ ನೋಡಿ. ಎಷ್ಟೊಂದು ಅಕ್ಕಿಗಳು ಆಡ್ಕೊಂಡಿರ್ತಾವೆ ತೋಟಕ್ಕೆ ಬಂದರೆ. ಹಿಂಗೆ ಆಡ್ಕೊಂಡಿರ್ಬೇಕು ಅವಕ್ಕೆಲ್ಲ ನೀರು ಬೇಕಲ್ವಾ, ಕೊಡ್ಬೇಕು ಗೈಸ್. ನಮ್ಮ ಹುಡುಗವ್ರ ಮನೆ ಹತ್ರ ಹೋಗ್ತಾ ಇದ್ದೆ. ಅವನು ಒಬ್ಬನೇ ದಿನ ಔಷಧಿ ಹೊಡ್ಯಕ್ಕೆ ಬಾ ಮಗ ಅಂದ. ಅವನು ನಂದಕ್ಕೆಲ್ಲ ಬರ್ತಾ ಇರ್ತಾನೆ. ನಮ್ಮದೇ ನಂಗಿಲ್ಲ. ಅವ್ನು ಕರೆದ್ರೆ ನಾನು ಹೋಗ್ತೀನಿ, ನಾನು ಕರೆದ್ರೆ ಅವ್ನು ಬರ್ತಾನೆ. ಅವ್ರ ಮನೆ ಹತ್ರ ಹೋಗೋ ರೋಡ್ ನೋಡ್ಬೇಕು ನೀವು. ಅವ್ರು ಇರೋದು ಬರೆ ಮೇಲೆ. ಏನು ಫುಲ್ ಅಡ್ವೆಂಚರ್ ಆಗೈತೆ ರೋಡು. ಅಪ್ಪ ದೇವ್ರೆ, ನಾನು ಅಲ್ಲ ರೋಡಲ್ಲಿ ಹೋಗ್ಬಿಡುವೆ ಇವತ್ತಿಲ್ಲ ಅದು ಬಂದೆ. ಇಲ್ಲ ಅದು ಹತ್ರ ಆಗುತ್ತೆ ಅಂತ ಫುಲ್ಲೆಲ್ಲ ಕೊಂಬ್ಕೊಂಬಿಟ್ಟೈತೆ ಹಂಗೆ. ಬನ್ನಿ ಅವ್ನು ಹೋಗ್ಬಿಟ್ಟು ಮೀಟ್ ಮಾಡೋಣ. ಒಂದು ಮನೆ ಕಟ್ಕೊಂಬಿಟ್ಟು ಬರೆ ಮೇಲೆ ಒಬ್ಬನೇ. ನೋಡಿ ಇವನೇ ಆರಾಮಾಗೋನಿ. ಏನ್ ಪೀಸ್ ಅಲ್ವಾ, ಯಾಕೆ ಸೌಂಡು ಇಲ್ಲ ಗೈಸ್. ಎಲ್ಲ ಫುಲ್ ಜೋಶಲ್ಲಿ ಔಷಧಿ ಹೊಡೆಯೋಣ ಅಂತ ಎಲ್ಲ ತಂದು ನೀರಿಗೆಲ್ಲ ರೆಡಿ ಮಾಡಿ
ತಂದ್ರೆ ಎಕ್ಸ್ಪೈರಿ ಡೇಟ್ ಆಗೋಗ್ಬಿಟ್ಟಿದ್ ಗೈಸ್. ಎಕ್ಸ್ಪೈರಿ ಡೇಟ್ ಆಗಿ 2 ತಿಂಗಳನ್ನ ಔಷಧಿ ಹೊಡೆಯಕ್ ತಂದಿರೋ ಮಹಾನ್ ಭಾವ ಇವನು. ಅದಕ್ಕೆ ಹೆಲ್ಪ್ ಮಾಡಕ್ ಬಂದಿರೋ ಮಹಾಭಾವ ನಾನು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಏನ್ ಹೇಳಿ, ಅಲ್ವಾಗಿದ್ರೆ ಇವತ್ತು ಲಾಗಾರು ಎಡಿಟ್ ಆಗಿರೋದು. ಸರಿ ಬನ್ನಿ, ಇವಾಗ ತಿಪ್ಪಿಗೆ ಹೋಗಿ ಲಾಗಾರು ಎಡಿಟ್ ಮಾಡ್ಬಿಟ್ಟು ಅದು ಲ್ಯಾಪ್ಟಾಪ್ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ ನಿನ್ನೆ ಅಂಗಡಿಯಲ್ಲೇ. ಇವಾಗ ಅಲ್ಲಿಗೆ ಹೋಗಿ ಅಂಗಡಿಯಲ್ಲಿ ಓಪನ್ ಮಾಡಿ ಲಾಗ್ ಎಡಿಟ್ ಮಾಡಿ ಇವತ್ತು ಪೋಸ್ಟ್ ಮಾಡಬೇಕು. ನಾನು ಡೈಲಿ ಪೋಸ್ಟ್ ಮಾಡಬೇಕು ಅಂತ ಕನ್ಫರ್ಮ್ ಆಗಿದ್ದೀನಿ. ವ್ಯೂಸ್ ಬರಲಿ ಬಿಡ್ಲಿ, ಸಬ್ಸ್ಕ್ರೈಬರ್ಸ್ ಬರಲಿ ಬಿಡ್ಲಿ, ಮರಿ ಪ್ರಯತ್ನ ಪಡ್ತಾ ಇರಬೇಕು. ಏನಿಲ್ಲ ಕೆಲಸ ಅಂತೂ ಆಗ್ಲಿಲ್ಲ. ಹೋಗ್ತಾ ಇದೀನಿ ವಾಪಸ್ ಸೀದಾ ತಿಪ್ಪರಿ. ಇವಾಗ ಗೈಸ್ ಈಗ ಅವ್ರ ಪಾಡಿಗೆ ಅವ್ರು ಕುಯ್ತಾ ಇದಾರೆ ಅಲ್ಲಿ. ಮೆಣಸಿನ್ಕಾಯಿ ಕುಯ್ಯೋರ್ನೆಲ್ಲ ಬಿಟ್ಬಿಟ್ಟು ಮೆಣಸಿನ್ಕಾಯಿ ಎಲ್ಲ ಮನೆ ಹತ್ರ ಹಾಕ್ಬಿಟ್ಟು ಇವಾಗ ತಿಪ್ಪರಿಗೆ ಹೊಟ್ಟಿದ್ದೀನಿ. ಇವತ್ತಿಂದ ಎಡಿಟ್ ಮಾಡಿ ನಿನ್ನೆದನ್ನ ಇವತ್ತು ಪೋಸ್ಟ್ ಮಾಡಲೇಬೇಕು ಅಂತ. ಲ್ಯಾಪ್ಟಾಪ್ ಅಲ್ಲೇ ಬಿಟ್ಬಿಟ್ಟಿದ್ದೀನಿ ಗೈಸ್. ಇಲ್ಲ ನೀರೇ ತಂದ್ಬಿಟ್ಟು ಎಡಿಟ್ ಮಾಡಿಬಿಟ್ಟಿರೋ ಎಷ್ಟೊತ್ತಿಗೆ. ಬನ್ನಿ ಬೇಗ ಹೋಗಿ ಎಡಿಟ್ ಮಾಡ್ಬಿಟ್ಟು ಪೋಸ್ಟ್ ಮಾಡ್ಬೇಕು ಇವತ್ತು, ಅದೇ ಟಾಸ್ಕ್. ಗೈಸ್ ಇವಾಗ ಬಂದೆ ಅಂಗಡಿಗೆ. ಇವತ್ತು ಅಂಗಡಿಯಲ್ಲಿ ಒಂದು ಅನ್ಬಾಕ್ಸಿಂಗ್ ಗೈಸ್. ಏನಂದ್ರೆ RCB ಟಿವಿ ಗೈಸ್. FBY ಕರ್ನಾಟಕದ ಬ್ರ್ಯಾಂಡ್ RCB ಟಿವಿ ತರಿಸಿದೀವಿ ಇವಾಗ. ಇಲ್ಲಿ ಅಂಗಡಿಗೆ ತಾನೇ ಇದು ಗೈಸ್, ಅಂಗಡಿಗೆ ಅಂತೆ ಅನ್ಬಾಕ್ಸಿಂಗ್. ಇವಾಗ ಇವತ್ತು ಟಿವಿ ಅನ್ಬಾಕ್ಸಿಂಗ್. ನಾನು ಲಾಗ್ ನೋಡಕ್ ಹೊಸ ಟಿವಿ ತರಿಸಿದೀವಿ ಗೈಸ್. ಅನ್ಬಾಕ್ಸಿಂಗ್ ಮಾಡೋದು ಬನ್ನಿ. ಯಾವಾಗ ಬಂತಿದ್ದು? ಬೆಳಗ್ಗೆನೆ ಬಂದಿತ್ತು, ನೀವು ಬರ್ಲಿಲ್ಲ ಅಂತಾನೆ ಕಾಯ್ತಿದ್ವಿ. ನೋಡಿ ಗೈಸ್ ಹೀಗೆ ಹೇಗೆ ನೋಡಿ ನೋಡಿ ಇಲ್ಲಿ ನಮ್ಮ RCB ಬೇರೆ ಐತೆ. ಒರೆಸ್ತಾ ಇರೋದು ನೋಡಿ ಗೈಸ್ ಅಲ್ಲಿ ಬಾಕ್ಸ್ನೇ. ಗೈಸ್ ಜೆಂಟ್ಸ್ ಟೀಮ್ ಐತೆ, WPL ಐತೆ, IPL ಐತೆ. ಅದೇ ಅದಕ್ಕೆ ತರಿಸಿದೀವಿ ಇದನ್ನ. RCB ಟಿವಿ, RCB ಫ್ಯಾನ್ಸಿಗೆ. ಓನ್ಲಿ ಫಾರ್ RCB ಫ್ಯಾನ್ಸ್. ಬರೀ 7,000ಕ್ಕೆ ಎಕ್ಸ್ಕ್ಲೂಸಿವ್. ನಮ್ಗೆ ಆ ರೇಟಿಗೆ ಸಿಕ್ಕಿಲ್ಲ ಗೈಸ್. ನಾವೆಲ್ಲ ಕಡಿಮೆಗೆ ಕೊಡೋದು ತೇಜು ಅವರೇ. ಗೊತ್ತು ಗೊತ್ತು ಗೊತ್ತು. ಸಕ್ಕತ್ತಾಗಿದೆ ಗೈಸ್, ನೋಡಕ್ ಚೆನ್ನಾಗೈತೆ ನೋಡಿ. ಫ್ಯೂಚರ್ಸು ಎನರ್ಜಿ ಸೇವಿಂಗ್ ಅಂತೆ, ವೈಡ್ ವಿವೋ, LED, HDMI, DNR ಎಲ್ಲ ಇದೆ. ನಾನು ಬರ್ತಾಯಿದ್ದೀನಿ ನೋಡಿ ಅದ್ರೊಳಗೆ. ಇವೇನೂ ಬರ್ತೈತೆ, ಅವೇನೂ ಬರ್ತೈತೆ. ಹಿಂದೆ ಎಲ್ಲ ಹಿಂಗಿದೆ. ಇದು ಬೇಕು ಅಂದರೆ ಅಕೌಂಟ್ ಫಾಲೋ ಮಾಡಿಕೊಂಡು ಬಂದು 7,000 ಫುಲ್ ಕ್ಯಾಶು ಅಕ್ಕ. ಥ್ರೆಡ್ ಆಫ್ ಇಂಡಿಯಾ ಆಯ್ತಾ? ಅಡ್ಮಿಷನಿಗೆ ಬಂದ್ಬಿಟ್ಟು ಅವ್ನು ಹುಡುಗ ನೋಡಿ ಗೈಸ್. ಅಡ್ಮಿಷನಿಗೆ ಬಂದಿರೋದ. ನೀನು 20 ರೂಪಾಯಿ ಕೊಟ್ಟು ಅಡ್ಮಿಷನ್ ಆಯ್ತಕ್ಕೆ ಬಾ. ಹೆಂಗೈತೆ ಕಾಲೇಜ್ ನೋಡ್ಕೊಂಬರೋಣ. ನೋಡ್ರಿ ಇವಾಗ ನಮ್ಮ ಹುಡುಗ ಪಾಲಿ ತಿರುಗ್ತಾ ಇಲ್ಲ, ಪಾಲಿಟೆಕ್ನಿಕ್ಗೆ ಬಂದವನೆ. ಏನು ನಡೆಸ್ತಿದೆ? ಅಡ್ಮಿಷನ್ ಆಗ್ಬಿಟ್ಟಲ್ಲ ಫೈನಲಿ. ಅಡ್ಮಿಷನ್ ಆಗಿದ್ದೀನಿ. ನೆಕ್ಸ್ಟ್ ಕಾಲೇಜಿಗೆ ಬರಬೇಕು. ಕಾಲೇಜಿಗೆ ಬರ್ತೀಯಾ? ಮನೆದ ಪಾಲಿ ಹೊಡೆದು ಸಾಕು ಅಂತ ಪಾಲಿಟೆಕ್ನಿಕ್ಗೆ ಪಾರ್ಟ್ನರು. ನಮ್ಮ ಪಾರ್ಟ್ನರ್ ನಮ್ಮ ಪಾರ್ಟ್ನರ್ ಅಂತಿದ್ರೆ ನಮ್ಮೂರಿಂದ ಫುಲ್ ಪಾರ್ಟ್ನರ್ ಇಬ್ರು. ಫುಲ್ ಪಾರ್ಟ್ನರ್ ಇಬ್ರು ಸೇರ್ಕೊಂಡವ್ರೆ ನೇಚರ್ ಮಧ್ಯದಲ್ಲಿ. ಆ ಕಡೆ ಫುಲ್ ಇದು. ಈಗ ನೀರಿಲ್ಲ ಸದ್ಯಕ್ಕೆ. ನಾವೆಲ್ಲ ಬಂದಾಗ ನೀರು ತುಂಬಿಸ್ತೀವಿ. ಮತ್ತೆ ಇದೆಲ್ಲ ಕಬ್ಬಣ ಬಿದ್ದಿದಾವಲ್ಲ, ಈಗ ಇನ್ನೂ ಮೇಲೆ ಪಿಲ್ಲರ್ ಕಟ್ತಾವ್ರು ನೋಡ್ರಿ. ಮೇಲೆ ರೆಸ್ಟ್ ರೂಮು ಸುಸ್ತಾದಾಗ ಹೋಗಿ ರೆಸ್ಟ್ ಮಾಡಕ್ಕೆ ಅಲ್ವಾಗ. ಅದನ್ನ ಸ್ವಲ್ಪ ಕ್ಲೀನ್ ಮಾಡಿಸ್ಬಿಟ್ಟು ಲೇ ಹೋದ ಕಣಲ್ಲಿ ಅಡ್ಮಿಷನ್ ಆಗಿರೋದು. ಏನು ನಿಮ್ಮ ಮ್ಯಾನೇಜರ್ ಕೊಟ್ಟವ್ರು ಇಲ್ಲಿ ಫಸ್ಟ್ ಅನ್ನಂಗೆ ಹೇಳ್ತಾವ್ ಅವರಿಂದ. ನನ್ನ ಲಾಗಲ್ಲಿ ಇವತ್ತೇ ಫಸ್ಟ್ ಅಲ್ವಾ ನೀನು? ನೋಡಿ ಗೈಸ್, ಫಸ್ಟ್ನೇ ದಿನನೇ ಆಲೆ ಫುಲ್ ಜಾಲಿಯಾಗಿ ಓಡಾಡ್ದ ಅಂತ ಬಿಟ್ರಲ್ಲಿಯ. ಇಬ್ರು ನಮ್ಮೂರವ್ರು ನೋಡ್ತಾ ಇದ್ರು, ಲಾಗ್ ನೋಡ್ತಾ ಇದ್ರು ನೋಡ್ರಿ. ಇವ್ರಿಬ್ರು ಸೇರ್ಕೊಂಡ್ಬಿಡೋರು ಕಾಲೇಜ್ಗೆ. ಇನ್ನೇನ್ ಮಾಡ್ತಾ ಇದೀರಾ ಅಂತೆಲ್ಲ ಕೇಳಕ್ ಹೋಗ್ಬೇಡ್ರಿ, ಕಾಲೇಜಿಗೆ ಸೇರ್ಕೊಂಡವ್ರು ಇಬ್ರು. ಗೈಸ್ ನಮ್ಮ ಮೀಟ್ ಮಾಡಕ್ಕೆ ಇವತ್ತು ಒಬ್ರು ದೊಡ್ಡ ವ್ಯಕ್ತಿ. ಏನೋ VVIP ಎಕ್ಸಾಮ್ ಮುಗಿಸ್ಕೊಂಡು, ಅದನ್ನು ಎಕ್ಸಾಮ್ ಮುಗಿಸ್ಕೊಂಡು ನಮ್ಮನ್ನು ನೋಡಕ್ ಬಂದವ್ರೆ. ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳೋರು ಇವತ್ತಿವರು. ನಿನ್ನೆ ಅವರು ಇವತ್ತಿವರು ನೆನ್ನೆ ಲಾಗಲ್ಲಿ ನೋಡಿದ್ರಲ್ಲ, ನಿನ್ನೆ ಅವನು ಇವತ್ತಿವರು. ಎಲ್ಲಿಗೆ ಹೋಗೋಣ ಈಗ? ಎಲ್ಲಿಗೆ ಹೋಗೋಣ ಹೇಳು? ಕೆಮ್ಮ ಬಿಡೋದು ಗೈಸ್, ಏನೋ ತಿನ್ನಲ್ಲ. ಇವನು ಸಿಕ್ಕುತ್ತಲ್ಲ, ಒಂದು ಕಾಫಿ ಕುಡ್ಕೊಂಬರೋಣ ಅಂತ ಬಂದು ಎಡಿಟಿಂಗ್ ಮಾಡ್ತಾ ಇದ್ದೆ ಗೈಸ್. ಇಷ್ಟೋ ತನಕ ಊರಲ್ಲಿ ಮಾಡೋಕ್ಕಾಗಲ್ಲ ಅಂತ ಇಲ್ಲಿ ಬರ್ತೀನಿ. ಬಂದು ಮಾಡಿಬಿಟ್ಟಿರ್ತೀನಿ. ಇವ್ ಬಂದ ಆಚೆ ಬಂದ್ವಿ. ಏನಾರು ತಿನ್ನೋಣ ಅಂತ ಇವತ್ತೇ ಬಂದ್ವು. ಅಂಗಡಿಗಳೇ ಕಾಣಿಸ್ತಾ ಇಲ್ಲ, ಅಂಗಡಿಗಳು ಸಿಗ್ತಾ ಇಲ್ಲ, ಏನೋ ಇಷ್ಟನೂ ಆಗ್ತಾ ಇಲ್ಲ. ಭಾರಿ ಡಿಸಪಾಯಿಂಟ್ ಗೈಸ್. ಇಬ್ಬರಲ್ಲಿ ಏನಾದ್ರು ಸ್ಪೆಷಲ್ ಐಟಮ್ ಇದ್ರೆ ಟ್ಯಾಗ್ ಮಾಡಿ, ಕಮೆಂಟ್ ಮಾಡಿ, ಟ್ರೈ ಮಾಡ್ತೀವಿ. ನಾಳೆ ಬರ್ತೀವಿ. ಅಂಗಡಿನ ಹಂಗೆ ಟ್ಯಾಗ್ ಮಾಡಿಬಿಡಿ. ಅಷ್ಟೇ ನೋಡಿ. ಇಫ್ ರೋಡ್ ಫುಲ್ ಡೆಡ್ ಎಂಡಿಗೆ ಬಂದು ಆಲೆ ಗರ್ಲ್ಸ್ ಸ್ಕೂಲಿಂದ IB ತಕ್ಕ ಬಂದು ಏನೂ ಸಿಗಲಿಲ್ಲ.
ಮರ್ಯಾದೆ ಹೋಗ್ಬಿಡುತ್ತೆ ನಾನು ಹೇಳಕ್ ಕೂತ್ಕೊಂಡ್ರೆ. ತಿರುಪತಿ ಕಾಲೇಜಲ್ಲಿ ಎಕ್ಸಾಮ್ ಬರ್ದು ಪಾನಿಪುರಿ ತಿನ್ನಕ್ಕೆ ಬಂದವನು. ಎಲ್ಲ ಸ್ಪಾನ್ಸರ್ ತೇಜು ಅವ್ರದ್ದು. ನಂದೇನಿಲ್ಲ, ಅಣ್ಣಂದೇ ಎಲ್ಲ. ಅಣ್ಣ ಕೊಡಿಸ್ತೀವಿ ಅಂದ್ರು ನಾವು ಬಂದ್ವಿ ಅಷ್ಟೇ. ತೇಜು GS ಗೌಡನ್ ಕಟ್ಟಿ. ನಾವು ಇನ್ನೂ ಅಷ್ಟು ದೊಡ್ಡವರಾಗಿಲ್ಲ ಅಣ್ಣ, ಗೌಡನ್ ಕಟ್ಟಿ ತೇಜು GS ಕೊಡ್ಸೋ ಅಷ್ಟು ದೊಡ್ಡವರಾಗಿಲ್ಲ. ಹೊಡೆದ್ವಿ ಗಾಡಿ ಏನ್ ಹೊಡೆದ್ವಿ ಗೊತ್ತಾ ಇವತ್ತು ಎಕ್ಸಾಮಲ್ಲಿ. ಭಯಂಕರ 2 ಇಂಚು ಹಿಂಗ್ ಖಾಲಿ ಆಗಲ್ಲ. 6 ಇಂಚು ಬರ್ತಿಲ್ಲ. ಪೆನ್ನಿಗೆ ಮಾರ್ಕ್ ಮಾಡ್ಕೊಂಡು ಹೋಗಿ ಎಕ್ಸಾಮ್ ಬರ್ದು ಬಂದಿರೋರು ಯಾರು ತರ ನೋಡಿದ್ದೀರಾ? ಇಲ್ಲಿ ಮಾರ್ಕ್ ಮಾಡಿರೋದು ನೋಡಿ ಗೈಸ್. ಇಲ್ಲಿ 05 ಮಾರ್ಕ್ ಆಗಿತ್ತು. ಇಲ್ಲ ಆಗಿರೋದು ಗೈಸ್. ಇಲ್ಲಿನ ತನಕ ಖಾಲಿ ಮಾಡಾಕೋನೆ ಅಂದ್ರೆ ಯಾವ ಲೆವೆಲ್ಗೆ ಬರ್ದಿರೋನು ಎಷ್ಟು? 22 pages. 22 pages. ಹಿಂಗೆ ಈಗಿನ ಕಾಲದ ಇಂಜಿನಿಯರ್ ಸ್ಟೂಡೆಂಟ್ಸ್ ನೋಡಿ ಗೈಸ್ 22 ಪೇಜ್ ಬರ್ದೋ. ನೀವು ಎಷ್ಟು ಪೇಜ್ ಬರ್ದಿದ್ದೀರಾ ಕಮೆಂಟ್ ಮಾಡಿ. ನಮ್ಮ ಹುಡುಗರೆಲ್ಲ 26 ಬರ್ದವ್ರು ಎಷ್ಟೋ ಜನ. ಪೇ ಮಾಡಕ್ಕೆ ಹೋಗ್ತಾವ ಗೈಸ್. ಪೇ ಮಾಡ್ಬಾ ಹಂಗೆ. 3 ಅಕೌಂಟ್ ಇಟ್ಕೊಂಡು ಗೈಸ್. 1 ಅಕೌಂಟ್ 0 ಮಾಡ್ಕೊಂಬಿಟ್ಟು ಎಲ್ಲರಿಗೂ ಅದನ್ನೇ ತೋರಿಸ್ತಾನೆ. ನಾವು ಬಿಡ್ತೀವ ಇವನೇ ಹಾಕಿದ ಕಾಸನ್ನ. ಓಕೆ ಗೈಸ್, ಬೈ ಬೈ. ಬಾಯ್.